ಈಗ ಶಾಂತಿ ಕ್ರಾಂತಿನ ರಿಲೀಸ್ ಮಾಡ್ಬೇಕಾ ಬೇಡವಾ? ಬ್ಯಾಡ ಕಣ. ನಮಸ್ಕಾರ ಎಲ್ರಿಗೂ. ಇನ್ಸ್ಟಾಗ್ರಾಮ್ ಎಲ್ಲ, ಫೇಸ್ಬುಕ್ ಎಲ್ಲ, ಯೂಟ್ಯೂಬ್ ಎಲ್ಲ ಶಾಂತಿ ಕ್ರಾಂತಿ ಅಂತ ಬಡ್ಕತ್ತವ್ರ. ಆದ್ರ ಕೆಲವು ಈಗ ಇನ್ಸ್ಟಾಗ್ರಾಮ್ಲಿ ಒಂದು ಹಾಡು ಯಾವ್ದಾರ ಟ್ರೆಂಡ್ ಬಂತು ಅಂತಂದ್ರ ಹಾಡು ಎಲ್ಲ ಮುಗಿದೋದ್ಮೇಲೆ ಇನ್ನೊಂದು ಟ್ರೆಂಡ್ ಬತ್ತ. ಆದ್ರ ಅಕಸ್ಮಾತ್ ನಿಮ್ ಮಾತುಗಳನ್ನೆಲ್ಲ ಕೇಳ್ಕೊಂಡು ರಿಲೀಸ್ ಮಾಡ್ತು ಅಂತಂದ್ರ ಈಗ ಆಲ್ರೆಡಿ ಮಾಡ್ರಂತ 10 ಕೋಟಿ ಸಾಲನ ಮಾಡ್ಕೊಂಡು ಪಿಕ್ಚರ್ ಮಾಡಿ ಸೋತ್ಬಿಟ್ಟು ಯಾಕೋ ಸಾಲ ತೀರ್ಸ್ಕೊಂಡು ಆರಾಮಾಗಿ ಅವ್ರು ರವಿಚಂದ್ರನ್ ಸರ್ ಮತ್ತೇನಾರ ನಿಮ್ ಮಾತು ಕೇಳ್ಕೊಂಡು ರಿಲೀಸ್ ಮಾಡ್ತು ಅಂದ್ರ ನೀವೆಲ್ಲ ಕೈ ಎತ್ತಿದ್ರಿ. ನೀವೆಲ್ಲ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟೆಲಿಗ್ರಾಮ್ ನೋಡ್ಕೊ ಕೂತ್ಗಳಂತವ್ರು ಪಿಕ್ಚರ್ಗಳನ್ನ ಥಿಯೇಟರ್ ಹೋಗಿ ನೋಡಂತ ಯಾವನು ಹೋಗಿ ನೋಡಲ್ಲ. ಸುಮ್ನ ನೀವು ಇನ್ಸ್ಟಾಗ್ರಾಮ್ಲಿ ನೀವು ಫೇಮಸ್ ಆಗೋಸ್ಕರ ಲೈಕ್ ಕಮೆಂಟ್ಗೋಸ್ಕರ ನೀವು ಪೋಸ್ಟ್ ಹಾಕೊಂಡು ವಿಡಿಯೋ ಹಾಕೊಂಡು ಕೂತ್ಕೊತಿದಾರೆ. ನಿಮ್ಗೆ ಲೈಕ್ ಕಮೆಂಟ್ ಪೋಸ್ಟ್ ಬೇಕು. ಆದ್ರ ಆ ತಿರ್ಗಾ ಸಾಲ ಮಾಡಿ ಅದನ್ನ HD ಕ್ವಾಲಿಟಿ ತಂದು ಆ ರೀಲ್ ಎಲ್ಲೆಲ್ಲೂ ಹಿಡಿತಿದ್ರ ತಂದು ಎಲ್ಲಾನು ರೆಡಿ ಮಾಡಿ ಮಾಡ್ತು ಅಂತಂದ್ರ ನೀವು ಒಬ್ರು ಥಿಯೇಟರ್ಗಂದು ಹೋಗಂತೂ ನೋಡಲ್ಲ. ಯಾರು ಒಬ್ರು ಹೋಗಿ ನೋಡ್ಬೋದು. ಮತ್ತೆ ಒಂದು 10 ಲಕ್ಷ ಸಾಲ ಮಾಡಿ ಏನಾದ್ರು ಮಾಡ್ತು ಅಂತಂದ್ರ 5 ಲಕ್ಷನೂ ಮುಡ್ಸಲ್ಲ ನೀವು. ಅದಕ್ಕೆ ಯಾಕೆ ಸುಮ್ಮನೆ ಎಲ್ಲ ಶಾಂತಿ ಕ್ರಾಂತಿ ರಿಲೀಸ್ ಮಾಡಿ ಅಂತ ಬಡ್ಕತ್ತಿದ್ರೆ ಅದೆಲ್ಲ ತಪ್ಪು. ನಿಮ್ ಟ್ರೆಂಡಿಂಗ್ ಮಾಡ್ಕೊಂಡು ನಿಮ್ ಕೂತ್ಕೊಳ್ಳಿ. ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಸುಮ್ನೆ ಏನೇನೋ ಬಾಯ್ ಬಡ್ಕೊಳ್ಳೋದಲ್ಲ ಅಂತ ನನ್ನ ಅನಿಸಿಕೆ. ನನಗೆ ಅನ್ಸುತ್ತೆ ಹೇಳ್ದೆ. ಬೇಕಾದ್ರೆ ಇಲ್ಲಿ ದೊಡ್ಡವ್ರ ಬೇಕಾದ್ರೆ ಕೇಳ್ತೀನಿ ಏನ್ ಅನ್ಸುತ್ತೆ ಅಂದ್ಬಿಟ್ಟು. ಈಗ ಶಾಂತಿ ಕ್ರಾಂತಿನ ರಿಲೀಸ್ ಮಾಡ್ಬೇಕಾ ಬೇಡವಾ? ಬ್ಯಾಡ ಕಣ. ಯಾಕಂತಂದ್ರೆ ಈಗ ಜನ ಫಿಲಮ್ಗೆ ಹೋಗಲ್ಲನೆ. ಇವಾಗ ಅವ್ರಿಗೆ ಕೆಲ್ಸ ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಯೂಟ್ಯೂಬ್ಲೆ ಅದ್ರಲ್ಲೇ ನೋಡ್ಕತಾರ. ಟೆಲಿಗ್ರಾಮ್ಲಿ ಇದ್ರಲ್ಲೇ ಎಲ್ಲ ಬರೀ ಅದ್ರಲ್ಲೇ ನೋಡ್ತಾರ. ಇನ್ನೆಲ್ಲಿ ನೋಡ್ತಾರ ಅಷ್ಟೇ. ಅವ್ರಿಗೆ ಸಮಸ್ಯೆ ಇಷ್ಟೇ. ಅದ್ರ ರಿಲೀಸೇ ಬೇಡ. ಯಾಕಂದ್ರ ಈಗ ಅವರು ಆ ಶಾಂತಿ ಕ್ರಾಂತಿ ಪಿಕ್ಚರ್ಗೆ ಪಿಕ್ಚರ್ ಮಾಡಿ ಸೋತು ಸಾಲ ತೀರ್ಸಕ್ಕೆ ಇಷ್ಟು ವರ್ಷ ಆಗೈತೆ. ಮತ್ತೆ ಏನಾರು ರಿಲೀಸ್ ಮಾಡ್ತಂದ್ರ ಮತ್ತೆ ಸಾಲ ಮಾಡ್ಕತಾರ ಅಂತ ನನ್ನ ಅನಿಸಿಕೆ. ನಮ್ದು ಅದೇ ಅನಿಸಿಕೆ. ಸಾಲ ಬಂದ್ರೆ ತಿರ್ಗಾ ಸಾಲ ಮಾಡ್ಕತಾರ. ತಿರ್ಗಾ ಅದಕ್ಕೆಲ್ಲ ನೆಮ್ಮದಿಗೆ ಅವ್ರ ಯಾಕೋ ನೆಮ್ಮದಿಗಿರ್ಲಿ. ನಿಜ. ಸುಮ್ನ ಒಂದ್ ಕುರಿ ಹಳ್ಳಕ್ ಬಿತ್ತೊಂದ್ ಎಲ್ಲ ಕುರಿ ಹಳ್ಳಕ್ ಬೀಳ್ತಾರಲ್ಲ ಆತರ ಇಲ್ಲಿ ಜನ. ಹೇಳಿ ನಿಮ್ಗೇನ್ ಅನ್ಸುದ್ದು? ನೀವು 1991 ರಿಲೀಸ್ ಆಗಿರೋದು ಶಾಂತಿ ಕ್ರಾಂತಿ ಏನಾರ ಸೋಲ್ತು. ಇವಾಗ್ಲೇ ಅವ್ರು ಸಾಲ ಮಾಡ್ಕೊಂಡವ್ರ. ಆ ಸಾಲ ತೀರ್ಸಿಲ್ಲ ಇನ್ನು ಅವರು. ಮುಂದೆ ಏನ್ ಸಾಲ ಮಾಡ್ಕೊಂಡಪ್ಪ ಲಾಸ್ ಆಯ್ತಾವ. ಸುಮ್ನೆ ಏನಕ್ಕೆ ಸರ್ ಲಾಸ್ ಆಗೋದು? ಜನ ನೋಡ್ತಾರ ಅನ್ನೋ ಗ್ಯಾರಂಟಿನೇ ಇರಲ್ಲ. ಇವಾಗ ಬೆಂಗಳೂರು, ಮೈಸೂರ್ಲಿ ಯಾರೋ ಒಬ್ರು ಅಭಿಮಾನಿಗಳ ಇದ್ದೇ ಅವ್ರು ಮಾಡ್ತಾರ ಅನ್ನೋ ಗ್ಯಾರಂಟಿ ಬೇಕಲ್ಲ. ಅದು ಪಾಸ್ ಆಗಲ್ಲ ಯಾರು ಗೊತ್ತಪ್ಪ. ಇವಾಗ ಅವ್ರ ಅಭಿಮಾನಿಗಳ ಪಿಕ್ಚರ್ಗಳನ್ನೇ ಥಿಯೇಟರ್ ಬಂದ್ರೆ ಜಾಸ್ತಿ ಸರಿಯಾಗಿ ನೋಡಲ್ಲ. ಎಲ್ಲ ಇನ್ಸ್ಟಾಗ್ರಾಮ್, ಮೊಬೈಲ್ ಎಲ್ಲ ಕೂತ್ಕೊಂಡು ಇದ್ ಮಾಡ್ಕೊಂಡಾರ ಸರ್. ಇವಾಗ ಎಲ್ಲ ಮೊಬೈಲ್ ಇದೆ ಜಾಸ್ತಿ. ಯಾರು ಹೋಗಲ್ಲ ಥಿಯೇಟರ್. ತುಂಬಾ ಟ್ಯಾಕ್ಸ್ ಕೇಳಿದ್ರೆ ಎಲ್ಲ ಈಗ ಇಬ್ರು ಗೊತ್ತಿರೋರು. ಯಾಕಂದ್ರೆ ಇವರು 1990 ಶಾಂತಿ ಕ್ರಾಂತಿ ಪಿಕ್ಚರ್ ನೋಡ್ಕೊ ಬಂದಿರೋ ಅಂತವ್ರನ್ನ ಕೇಳಿದ್ದೆ ನಾನು. ಸುಮ್ನೆ ಈಗ ನಮ್ಮಂತ ಚಿಕ್ಕ ಮಕ್ಕಳನ್ನೆಲ್ಲ ಕೇಳೋಂತ ಇದಿಲ್ಲ. ಶಾಂತಿ ಕ್ರಾಂತಿ ಪಿಕ್ಚರ್ ರಿಲೀಸ್ ಬೇಡ ಅಂತ ನಮ್ಮ ಅನಿಸಿಕೆ. ನೋಡಲ್ಲ ಗುರು. ಈಗಿರೋ ಸಿಚುವೇಶನ್ ಅಲ್ಲಿ ಯಾರು ನೋಡಕ್ ಹೋಗಲ್ಲ. ಎಲ್ಲ ಬರೀ ದುಡ್ಡು, ಟೆಲಿಗ್ರಾಮ್ ಅವ್ರಿಗೆ ಪೋಸ್ಟ್ ಆಗ್ತು ಅಂತಂದ್ರೆ ರೀಲ್ಸ್, ಕಾಮೆಂಟ್ ಇವೆಲ್ಲ ಬೇಕಾಗಂತ ಬೆಳಕ ಬಂದಿರೋಂತ ಈ ಜನರೇಷನ್ಗ. ಈಗ ಬೇರೆ ಯಾವ್ದಾರು ಒಂದು ರಿಲೀಸ್ ಆಯ್ತು ಟಾಕ್ಸಿಕ್, ಆಮೇಲೆ ಇನ್ನಿತರ ಯಾವ್ದು ಬೇರೆ ಹಾಡುಗಳು ರಿಲೀಸ್ ಆಯ್ತು ಅಂದ್ರೆ ಶಾಂತಿ ಕ್ರಾಂತಿ ಹಾಡು ಹೊಟ್ಟೋಗ್ಬಿಡುತ್ತ. ಈಗಿರೋ ಟ್ರೆಂಡ್ ಏನೋ 4 ದಿನ ಟ್ರೆಂಡ್ ಅಲ್ಲಿ ಇರುತ್ತೆ ಅಷ್ಟೇ. ಮತ್ತೆ ಅದ್ರ ಬೇರೆ ಟ್ರೆಂಡ್ ಬಂತು ಅಂತಂದ್ರೆ ಆಗ ಶಾಂತಿ ಕ್ರಾಂತಿ ಕತೆ ಮುಗಿಯುತ್ತ. ಆಮೇಲೆ ತಿರ್ಗಾ ಪಾಪ ರವಿಚಂದ್ರನ್ ಸರ್ ತಿರ್ಗಾ ಸಾಲ ಒತ್ಕೋಬೇಕಾಯ್ತ. ಬೇಡ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅನಿಸುತ್ತೆ ನೀವು ಕಮೆಂಟ್ ಮಾಡಿ.